ಒಂದು ಕಾಲದಲ್ಲಿ ಹೇಳಿಕೆ ಆಯ್ತು, ಇನ್ನೊಂದು ಕಾಲದಲ್ಲಿ ತೀರಿಸಲಿಕ್ಕೆ ಆಯ್ತು. ಆದರೂ ಪರವಾಗಿಲ್ಲ, ಹೇಳಿದಂತ ಹರಕೆಯನ್ನು ಇನ್ನು ಕೊಟ್ಟಿಯಲ್ಲ, ನನ್ನ ಸಾನ್ನಿಧ್ಯಕ್ಕೆ ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಟ್ಟಿದ್ದೇನೆ. ಹೀಗೆ ಈ ಕ್ಷೇತ್ರದ ಬಗ್ಗೆ ಒಂದು ಚೂರಾದರೂ ಆಲೋಚನೆ ಇಟ್ಟು ಒಂದಲ್ಲ ಒಂದು ದಿವಸ ಬದಲುಕೊಂಡು ಹೋಗಿ ದೇವಸ್ಥಾನದ ಸೇವೆಯನ್ನು ನೀಡಿ ಈ ದೇವರಿಗೆ, ಅಲ್ಲಿರುವಂತಹ ವೀರಭದ್ರ ದೇವರಿಗೆ, ನಾಗಬ್ರಹ್ಮ ಬ್ರಹ್ಮಲಿಂಗೇಶ್ವರ ದೇವರಿಗೆ ಪ್ರೀತಿ ಸೇವೆಯನ್ನು ಕೊಟ್ಟು ತೃಪ್ತಿಪಡಿಸಬೇಕು. ಹಾಗಾಗಿ ಹೋದಲ್ಲಿ ಬಂದಲ್ಲಿ ನಿಮಗೆ ಉದ್ಯೋಗ ಸಂಪತ್ತು ಎಲ್ಲವನ್ನು ಕರುಣಿಸಿ ಬ್ರಹ್ಮಲಿಂಗೇಶ್ವರ ವೀರಭದ್ರ ಎಡ ಬಲಭಾಗದಲ್ಲಿ ನಿಂತು ನಿಮ್ಮನ್ನು ಕಾಪಾಡಿಕೊಂಡು ಬರ್ತಾರೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ಮಹಾರಾಜ ಮಹಾರಾಜ ಬಹಳ ಸಂತೋಷ ಆಯ್ತು, ಬಹಳ ಸಂತೋಷವಾಯಿತು. ಈ ಕ್ಷೇತ್ರವನ್ನು ಜೀರ್ಣೋದ್ಧಾರಗೊಳಿಸಿ ನಮ್ಮನ್ನು ಸ್ಥಾಪಿಸಿ ಬ್ರಹ್ಮಕಲಶವನ್ನು ಮಾಡಿ ಇಂದು ಈ ಬ್ರಹ್ಮಮಂಡಲ ಸೇವೆಯನ್ನು ಕೊಟ್ಟಿಯಲ್ಲ, ಅಂದು ಹೇಳಿದಂತ ಹರಕೆಯನ್ನು ಇಂದು ನಿರ್ವಹಿಸಿದ್ದಾರೆ. ಮಹಾರಾಜ, ಈ ಕ್ಷೇತ್ರ ನಡೀತಿರುವಂತಹ ಎಲ್ಲ ಇನ್ನು ಉತ್ಸವ ಕಾರ್ಯಗಳು 7 ಮಾಗಣೆಗಳು ಒಂದು ತಾಯಿಯ ಮಕ್ಕಳಾಗಿ ಬಂದು ಸೇವೆಯನ್ನು ಸಲ್ಲಿಸಬೇಕು. ಇದರ ನೇತೃತ್ವವನ್ನು ನೀನು ಹೊಂದಬೇಕು. ಹಾಗಾಗಿ ನಿನ್ನ ಹೆಸರು ಸೂರ್ಯ ಚಂದ್ರ ಇರುವರ ಕಾಲ ಶಾಶ್ವತವಾಗಿ ಉಳಿಯಬೇಕು.
ಹಾಗಾಗಿ ನಾಲ್ಕು ಬ್ರಹ್ಮಲಿಂಗೇಶ್ವರ ವೀರಭದ್ರ ಎಡಬಲಭಾಗದಲ್ಲಿ ನಿಂತು ರಕ್ಷಿಸಿಕೊಂಡು ಬರುತ್ತಾರೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಶೇಡಿಗಾರ್ರೆ ಬಹಳ ಸಂತೋಷದ ಮಾತಾಡ್ತಾರೆ. ಸ್ವಾಮಿಯ ಕಥೆಯನ್ನು ಆಲಿಸಿ ಬೆಳಿಗ್ಗೆವರೆಗೆ ಸೇವನೆ ಮಾಡಿದ್ದೀರಿ. ನೀವು ಆಲಿಸಿ ಈ ಪಲ್ಲ ವೇಷಗಳನ್ನು ಕುಳಿಸಿದ್ದೀರ. ಬಹಳ ಸಂತೋಷ. ಈ ದೇವರ ನಂಬಿಕೊಂಡು ಬಂದಲ್ಲಿ ಹೋದಲ್ಲಿ ಬಂದಲ್ಲಿ ಕಷ್ಟ ಕಾರ್ಪಣ್ಯ ದೂರ ಮಾಡಿಕೊಡುತ್ತೇನೆ. ನಿಮ್ಮೇಳದವರೇ ಬಹಳ ಸಂತೋಷವಾಯಿತು. ಸ್ವಾಮಿಯ ಕಥೆಯನ್ನು ರಾತ್ರಿಯಿಂದ ಮುಂಜಾನೆವರೆಗೂ ಹಾಡಿದ್ದೀರಲ್ಲ. ನನ್ನ ಸೇವೆ ಹೌದು. ಹಾಗಾಗಿ ಇನ್ನು ಮುಂದೆ ಈ ಸ್ವಾಮಿಯ ಸೇವೆಯನ್ನು ಹೀಗೆ ನಿರಂತರವಾಗಿ ಕಾಪಾಡಿಕೊಂಡು ಬನ್ನಿ. ಹಾಗಾಗಿ ನಾಲ್ಕು ಬ್ರಹ್ಮಲಿಂಗೇಶ್ವರ ದೇವರ ಎಡಬಲಭಾಗದಲ್ಲಿ ನಿಮ್ಮ ರಕ್ಷಣೆಗಳು ಬರುತ್ತಾರೆ. ನಂಬಿಕೊಂಡು ಬನ್ನಿ. ಭಕ್ತರೇ, ಬಹಳ ಸಂತೋಷವಾಯಿತು. ಸ್ವಾಮಿಯ ಕಥೆಯನ್ನು ಪ್ರಾರಂಭದಿಂದ ಕಡೆಯವರೆಗೆ ನೋಡಿದಂತಹ ನಿಮಗೆ ಬರುವಂತಹ ಎಲ್ಲ ಆರೋಗ್ಯ ಸಮಸ್ಯೆಗಳು, ಸಂಪತ್ತಿನ ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ಬ್ರಹ್ಮಲಿಂಗೇಶ್ವರ ದೇವರ ವೀರಭದ್ರ ಸ್ವಾಮಿ ಎಡಬಲಭಾಗದಲ್ಲಿ ನಿಂತು ನಿಮ್ಮನ್ನು ರಕ್ಷಿಸಿಕೊಂಡು ಬರುತ್ತಾರೆ. ನಂಬಿಕೊಂಡು ಬನ್ನಿ. ಅಮೃತಗಳು ಹೋಗಿ ವಿಷಯಗಳು ಬರುವಂತಹ ಸಮಯ ಸಂದರ್ಭ, ಸಾನ್ನಿಧ್ಯವನ್ನು ಸೇರುವಂತಹ ಹೊತ್ತು. ಹಾಗಾಗಿ ಸಾನ್ನಿಧ್ಯವನ್ನು ಸೇರುತ್ತಾರೆ. ಅದ್ಭುತ ಕಾರ್ಯಕ್ರಮ. ಭೋಜನ, ದಾನ, ಸಂತರ್ಪಣೆ ಇತ್ಯಾದಿಗಳಿಂದ ಎಲ್ಲರೂ ಸಂತೃಪ್ತಿಯನ್ನು ಅನುಭವಿಸಿದ್ದಾರೆ ಎಂಬಲ್ಲಿಗೆ ಸಮಾಧಾನವಾಯಿತು. ಜೊತೆಗೆ ವೀರಭದ್ರ ಸ್ವಾಮಿಯ ಒಂದು ಆದೇಶ ಇದೆ. ವರ್ಷಕ್ಕೊಮ್ಮೆ ಸಿರಿ ಜಾತ್ರೆಯಾಗಬೇಕು, ಹಕ್ಕಿನ ಹುಣ್ಣಿಮೆಗೆ ಅದು ಆಗಬೇಕು. ಜಾತ್ರಾ ಮಹೋತ್ಸವಕ್ಕೆ